ಮೊದಲನೇದಾಗಿ ಹಿರಿಯ ಮುತ್ಸದಿ ರಾಜಕಾರಣಿಗಳಾದಂಥ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಶಾಮನೂರು ಶಿವಶಂಕರಪ್ಪನವರು ಬಹಳ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಅವ್ರದ್ದೇ ಆದಂಥ ಒಂದು ಹೆಸರು. ಅದರಲ್ಲೂ ಕೂಡ ಅವರು ಬಹಳ ಉದಾರಿ ಮನಸ್ಸು, ಜನರಾಸಿಟಿ ಅಂತ ಏನು ಹೇಳ್ತೀವಿ. ಸೊ ಇವತ್ತು ಆ ಕಾಲದಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಕಟ್ಟಿ ಇವತ್ತು ಅವರ ಶಿಕ್ಷಣ ಸಂಸ್ಥೆಗಳ ಮೂಲಕ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವಾರು ಸಾವಿರಾರು ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಅವ್ರದ್ದು ಬಹಳ ಕರುಣಾಮಯಿ. ಯಾರಾದರೂ ಕಷ್ಟ ಅಂತ ಹೇಳಿದರೆ ಅವರ ಮನಸ್ಸು ಕರಗ್ತಾ ಇತ್ತು. ಬಹಳ ತಮಾಷೆಯಾಗೂ ಕೂಡ ಮಾತಾಡೋರು. ಯಾವತ್ತೂ ಕೂಡ ಅವರು ಬಹಳ ಸ್ವಾಭಿಮಾನಿ. ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದವರಲ್ಲ, ಅಧಿಕಾರ ಅವ್ರನ್ನ ಹುಡ್ಕೊಂಬಂತೆ ಹೊರತು ಅಧಿಕಾರದಿಂದ ಅವರು ಎಂದೂ ಹೋಗಲಿಲ್ಲ. ಒಂದು 3-4 ಸರಿ ನಾನು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಗ್ರ್ಯಾಜುಯೇಷನ್ ಡೇಗೆ, ಕಾನ್ವೊಕೇಷನ್ ಡೇಗೆ ಕರೆದಿದ್ದರು. ಆವಾಗಲೂ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡಿಸಿ, ಮಂಜು ನೀವು ಕಾರಲ್ಲಿ ಬಂದ್ರಾ? ಅಯ್ಯೋ ನಾನು ಹೆಲಿಕಾಪ್ಟ್ರಲ್ಲೇ ಕರ್ಕೊಂಬರ್ತಿದ್ನಲ್ಲ, ನನಗೆ ಗೊತ್ತಿಲ್ಲ ಅಂತ ಹಾಗೆ ಹೇಳೋರು. ಮತ್ತು ಅವ್ರದ್ದೇ ಇವತ್ತು ಅವ್ರಿಗೆ ಹಲವಾರು ಅವಕಾಶಗಳಿದ್ದರೂ ಕೂಡ ಎಂದೂ ಕೂಡ ಅವರು ಸ್ವಾಭಿಮಾನವನ್ನು ಅಡ ಇಡಲಿಲ್ಲ. ಸೊ ಅದರಿಂದ ಅವರೊಬ್ಬ ಮಾದರಿ ರಾಜಕಾರಣಿ, ಅಂದರೆ ಮನುಷ್ಯತ್ವ ಇದ್ದಂಥ ಮನುಷ್ಯ. ಯಾಕೆಂದರೆ ಮನುಷ್ಯತ್ವ ಅನ್ನೋದು ಎಲ್ಲರಲ್ಲೂ ಇರೋದಿಲ್ಲ. ಬಹಳ ಸ್ವಾಭಿಮಾನಿ ರಾಜಕಾರಣಿ ಮತ್ತು ಮನುಷ್ಯತ್ವ ಬಹಳ ಇತ್ತು, ಹೃದಯವಂತಿಕೆ ಬಹಳ ಇತ್ತು, ಮಾನವೀಯತೆ ಕೂಡ ಇತ್ತು, ಹೃದಯವಂತಿಕೆ ಇತ್ತು. ಅಂದರೆ ಧಾರಾಳವಾದ ಮನಸ್ಸು, ಅಂದರೆ ಅವರ ಹೃದಯನೇ ದೊಡ್ಡದು ಅಂತ ಹೇಳ್ಬೋದು. ಹಲವಾರು ವಿದ್ಯಾರ್ಥಿಗಳು ಇಲ್ಲ ನಮಗೆ ಫೀಸ್ ಕಟ್ಟೋಕ್ಕಾಗೋದಿಲ್ಲ ಅಂದರೆ, ಆಗೋದಿಲ್ವಾ, ಆಯಿತು ಪರೀಕ್ಷೆ ಕಟ್ಟು, ಒಳ್ಳೆಯದಾಗಲಿ. ಸೊ ಈ ರೀತಿ ಒಂದು ನಮ್ಮ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ನಿಜವಾಗ್ಲೂ ತುಂಬಲಾರದ ನಷ್ಟ ಆಗಿದೆ. ಈ ಸಂದರ್ಭದಲ್ಲಿ ದೇವರವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಈ ಕಷ್ಟವನ್ನು ನಿಭಾಯಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ. ನಮಸ್ಕಾರ. ಮೊದಲನೇದಾಗಿ ಹಿರಿಯ ಮುತ್ಸದಿ ರಾಜಕಾರಣಿಗಳಾದಂಥ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಶಾಮನೂರು ಶಿವಶಂಕರಪ್ಪನವರು ಬಹಳ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಅವ್ರದ್ದೇ ಆದಂಥ ಒಂದು ಹೆಸರು. ಅದರಲ್ಲೂ ಕೂಡ ಅವರು ಬಹಳ ಉದಾರಿ ಮನಸ್ಸು, ಜನರಾಸಿಟಿ ಅಂತ ಏನು ಹೇಳ್ತೀವಿ. ಸೊ ಇವತ್ತು ಆ ಕಾಲದಲ್ಲಿ